ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, PDO ನಾಲೆಜ್ಗೆ ಎಕ್ಸಾಮ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರಿಂದ ವಿಡಿಯೋನ ಫಸ್ಟ್ ಲೈಕ್ ಮಾಡಿ ಫ್ರೆಂಡ್ಸ್, ಆದಷ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, PDO ಅನ್ನೋದು ಒಂದು ತುಂಬ ವಿದ್ಯಾರ್ಥಿಗಳ ಕನಸು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ಇದು ನೋಟಿಫಿಕೇಶನ್ ಆಗಿದ್ದು 2017-18ನೇ ಇಸ್ವಿಯಲ್ಲಿ, ಹೆಚ್ಚು ಕಮ್ಮಿ ಒಂದು 8 ವರ್ಷ ಆಗ್ತಾ ಬಂದಿರುವಂಥದ್ದು ಫ್ರೆಂಡ್ಸ್ ನೋಟಿಫಿಕೇಶನ್ ಆಗಿ. ಆದ್ದರಿಂದ ಒಂದು ವಿದ್ಯಾರ್ಥಿಗಳು ತುಂಬ ಕನಸಿಟ್ಕೊಂಡು ಇದೇ ಹುದ್ದೆಗೆ ಹೋಗಲೇಬೇಕು ಅಂತ ಓದ್ತಾ ಇರುವಂಥ ಸುಮಾರು ವಿದ್ಯಾರ್ಥಿಗಳು ಇದ್ದಾರೆ ಫ್ರೆಂಡ್ಸ್. ಆದ್ದರಿಂದ ಕಾಂಪಿಟೇಷನ್ ಹೆವಿ ಇದೆ ಫ್ರೆಂಡ್ಸ್. ಹೇಳ್ತಿದ್ದೀನಿ, ಕಾಂಪಿಟೇಷನ್ ಜಾಸ್ತಿ ಇದೆ, ಪೋಸ್ಟು ಕಮ್ಮಿ ಇದೆ ಫ್ರೆಂಡ್ಸ್. ಯಾಕೆಂದರೆ ಮೊದಲೆಲ್ಲ ನಾಲೆಜ್ಗೆ HK ಅಂತ ಸಪ್ರೇಟ್ ಎಕ್ಸಾಮ್ ನಡೆಸ್ತಿರಲಿಲ್ಲ, ಜಾಸ್ತಿ ಪೋಸ್ಟ್ ಇರ್ತಿತ್ತು. ಆದರೆ ಈ ಸಲ HK ನಾಲೆಜ್ಗೆ ಅಂತ ಡಿವೈಡ್ ಮಾಡಿ ಒಂದು ಎಕ್ಸಾಮ್ ನಡೆಸಿರೋದ್ರಿಂದ ನಾಲೆಜ್ಗೆ ಅಭ್ಯರ್ಥಿಗಳಿಗೆ ಅಂದರೆ 24 ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಒಂದು ಕಡಿಮೆ ಪೋಸ್ಟ್ ಸಿಕ್ಕಿರುವಂಥದ್ದು. ಯಾಕೆಂದರೆ 97 ಪೋಸ್ಟು 6 ಜಿಲ್ಲೆಗಳಿಗೆ ಸಿಕ್ಕಿದರೆ 150 ಪೋಸ್ಟು 24 ಜಿಲ್ಲೆಗಳಿಗೆ ಸಿಕ್ಕಿದೆ. ಆದ್ದರಿಂದ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ. ಯಾಕೆಂದರೆ ಇದರಲ್ಲಿ 31 ಜಿಲ್ಲೆಗಳ ಅಭ್ಯರ್ಥಿಗಳು ಕೂಡ ಭಾಗವಹಿಸ್ತಾರೆ. ಆದರೆ ಅದು 97 ಹುದ್ದೆಗಳಿಗೆ ಏನಿದೆ ಫ್ರೆಂಡ್ಸ್, ಆಲ್ಮೋಸ್ಟ್ 90% ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಮಾತ್ರ ಭಾಗವಹಿಸುವಂಥದ್ದು. ಅದರಿಂದ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ, ಯಾಕೆಂದರೆ ಹುದ್ದೆಗಳು ಕಡಿಮೆ ಇದೆ ಫ್ರೆಂಡ್ಸ್. ಆದ್ದರಿಂದ ಯಾರೆಲ್ಲ ಒಂದು ಈ ಕಟ್ ಆಫ್ನ ನೋಡ್ತಾ ಇದ್ದೀರಾ, ನಿಮ್ಮದು ಈ ಕಟ್ ಆಫ್ ಜಾಸ್ತಿ ಅಂತ ಅನಿಸ್ಬೋದು. ಆದರೆ ಏನು ಮಾಡ್ಕೋಲ್ಲ ಫ್ರೆಂಡ್ಸ್, ಇದು ಇಷ್ಟಕ್ಕೆ ಇರ್ಬೋದು. ಯಾಕೆಂದರೆ ನಾನು ಇದು ಹಂಗೆ ಹೇಳಿದ್ದೀನಿ, ಅದೇ ಥರ ನಿಂತಿದೆ, ನೋಡ್ಕೊಳ್ಬೋದು ನನ್ನ ಹಿಂದಿನ ವೀಡಿಯೋನ. ಆದ್ದರಿಂದ ಈ ವಿಡಿಯೋ ಇಷ್ಟ ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಪೇಪರ್ ನೋಡಿದ್ರೆ ಒಂದು ಜಾಸ್ತಿ ಟಫ್ ಇರಲಿಲ್ಲ, ಜಾಸ್ತಿ ಈಸಿನೂ ಇರಲಿಲ್ಲ, ಒಂದು ಮೀಡಿಯಮ್ ಇರ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆದ್ದರಿಂದ ಕಟ್ ಆಫ್ ನನ್ನ ಅಂದಾಜಿನ ಪ್ರಕಾರ ಇದು ಒಂದು 10ರಿಂದ 20 ಜನ ವಿದ್ಯಾರ್ಥಿಗಳು ನನಗೆ ಕಳಿಸಿರುವ ಒಂದು ಮಾರ್ಕ್ಸ್ಗಳ ಆಧಾರದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಫ್ರೆಂಡ್ಸ್. ಯಾವುದೇ ಅಂದಾಜಲ್ಲ, ಒಂದು 10-20 ಜನರ ಒಂದು ಮಾರ್ಕ್ಸ್ಗಳ ಅಂದಾಜನ್ನು ನಾನು ಟೋಟಲ್ ಮಾಡಿ ಅವರೇಜ್ ತೆಗೆದು ಇಷ್ಟು ಹೇಳ್ತಿರುವಂಥದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜನರಲ್ ಮೆರಿಟ್ ಅಂದರೆ ನೀವು ಯಾವುದೇ ಒಂದು ರಿಸರ್ವೇಷನ್ನ ಪಡೆಯದೆ ಒಂದು ಜಾಬನ್ನು ತಗೊಳ್ಬೇಕು ಅಂದರೆ 150 to 160 ನೀವು ಪಡೆಯಬಹುದು ಫ್ರೆಂಡ್ಸ್. ಯಾವುದೇ ರಿಸರ್ವೇಷನ್ ಯಾವುದೇ ಒಂದು ಇಲ್ಲದೇ 150 to 160 ಮಾರ್ಕ್ಸನ್ನು ಪಡೆದರೆ, ಇನ್ನು ಅದೇ ರೀತಿ 3A ಅಂದರೆ 3A ಕ್ಯಾಟಗರಿಯವರು 150 to 155 ತೆಗೆದ್ರೆ ನೀವು ಈ ಜಾಬನ್ನು ಪಡೆಯಬಹುದಾಗಿರುತ್ತೆ ಫ್ರೆಂಡ್ಸ್. ಅದೇ ರೀತಿ 3B 145 to 150 ನಿಮ್ಮದು ಇದ್ದರೆ ಒಂದು ಸೆಲೆಕ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್. ಅದೇ ರೀತಿ 2A 140 to 145, 2B 135 to 140, ಇನ್ನು ಪ್ರವರ್ಗ 1A 130 to 135, SC 130 plus 132, ST 128 to 130. ನೋಡಿ ಫ್ರೆಂಡ್ಸ್, ಮೊತ್ತ ಹೇಳ್ತಿದ್ದೀನಿ, GM 150 to 160, 3A 150 to 155, 3B 145 to 150, 2A 140 to 145, 2B 135 to 140, ಪ್ರವರ್ಗ 1A 130 to 135, SC 130 to 132, ST 128 to 130. ನೋಡಿ ಫ್ರೆಂಡ್ಸ್, ಈ ಸ್ಕೋರನ್ನು ನೀವು ತೆಗೆದಿದ್ದರೆ ನೀವು ಜಾಬಲ್ಲಿರುವ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್. ಇದು ಒಂದು 10 ಮಾರ್ಕ್ಸ್ ಹೆಚ್ಚಾಗ್ಬೋದು, ಒಂದು 10 ಮಾರ್ಕ್ಸ್ ಕಡಿಮೆ ಆಗ್ಬೋದು, ಅಂದರೆ 90% ಇದೇ ಥರ ರಿಸಲ್ಟ್ ಬರುವಂಥದ್ದು ಫ್ರೆಂಡ್ಸ್. ಅದರಿಂದ ನಿಮ್ಮ ಸ್ಕೋರ್ ಎಷ್ಟು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆದಷ್ಟು ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಎಕ್ಸಾಮ್ ಯಾವ ರೀತಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಮರೆಯದೆ ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ.